ಶ್ರೀ ಕುರುವಿನಶೆಟ್ಟಿ ಗಜಾನನ ಯುವಕ ಸಂಘ ಹಾಗೂ ಸ್ವಾಸ್ಥ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಸಂಘದ 30ನೇ ವರ್ಷದ ಗಜಾನನೋತ್ಸವ ಅಂಗವಾಗಿ ಅಮೀನ್ಗಢ ರಾಜ ಎಂಬ ಹೆಸರು ಪಡೆದ 12 ಅಡಿ ಎತ್ತರದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆಗೊಳಿಸಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಲಾಯಿತು. ಊರಿನ ಹಲವಾರು ವೃದ್ಧರಿಗೆ, ಮಕ್ಕಳಿಗೆ, ಎಲ್ಲ ಜನರಿಗೆ ಡಾಕ್ಟರ್ ಮುತ್ತಣ್ಣ ರಂಜನ್ಗಿ, ಡಾಕ್ಟರ್ ಅಶ್ವಿನ್ ರಕ್ಕಸ್ಗಿ, ಡಾಕ್ಟರ್ ಪ್ರಜ್ವಲ್ ಸಜ್ಜನ್ ಉಚಿತ ತಪಾಸಣೆ ಮಾಡಿದರು. ಯಾವುದೇ ಆಡಂಬರವಿಲ್ಲದೆ, ದುಂದು ವೆಚ್ಚ ಮಾಡದೆ, ಪಟಾಕಿಗೆ ಸಾವಿರಾರು ರೂಪಾಯಿ ವೆಚ್ಚ ಮಾಡದೆ ಈ ಕಾರ್ಯಕ್ರಮ ನಡೆಸಿ ಎಲ್ಲರಿಗೂ ಮಾದರಿಯಾಗಿ ಅಮೀನಗಢದ ಜನರಿಂದ ಮೆಚ್ಚುಗೆ ಪಡೆದು ಸಂಘದ ಅಧ್ಯಕ್ಷರು ಮಲ್ಲು ಬಂಡಿ, ಉಪಾಧ್ಯಕ್ಷ ಸಂತೋಷ್ ಶಾಂತಗಿರಿ, ಹಿರಿಯರು ಶಿವಾನಂದ ಅರ್ವಿ, ಮನೋಹರ ರಕ್ಕಸ್ಗಿ, ಬಸವರಾಜ ಮುಸಿಗೇರಿ, ಭಾಗ್ಯಲಕ್ಷ್ಮಿ ಯಕ್ಕಂಚಿ, ಮಾಧ್ಯಮ ಸಲಹೆಗಾರರು ಉಪಸ್ಥಿತರಿದ್ದರು. ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಬಂಡಿ ಅಂತ. ನಾವು 30ನೇ ವರ್ಷದ ಗಜಾನನ ಉತ್ಸವವನ್ನು ಶ್ರೀ ಕುರುವಿನಶೆಟ್ಟಿ ಗಜಾನನ ಯುವಕ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದು, ಅಮೀನ್ಗಢದೊಳಗನ ಇಷ್ಟು ವರ್ಷದೊಳಗೆ ಯಾರು ಇಷ್ಟು ದೊಡ್ಡ ಗಣಪತಿ ಇದ್ದಿದ್ದಿಲ್ಲ. ಈ ಸಲ 12 ಕೋಟಿಯ ಗಣಪತಿ ನಾವು ಮಣ್ಣಿನ ಗಣಪತಿಯನ್ನು ನಾವು ಪ್ರತಿಷ್ಠಾಪನೆ ಮಾಡೀವಿ. ಮತ್ತು ಗಣೇಶ ಚತುರ್ಥಿಯನ್ನು ಎಲ್ಲರೂ ಆಲ್ಮೋಸ್ಟ್ ಆಲ್ ಮನರಂಜನಾಯುಕ್ತವಾಗಿ ಆಚರಿಸೋಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಾವು ಈ ಸಲ ಒಂದು ಸಮಾಜಮುಖಿಯಾಗಿ ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ಹೇಳಂತ. ಯಾಕಂದರೆ ಈಗ ಇಲ್ಲೆಲ್ಲ ನೇಕಾರ ಜನ ಇರ್ತಾರೆ. ಅವರಿಗೆ BP ಶುಗರ್ ಅವ್ರಿಗೆ ಐತೋ ಇಲ್ಲೋ ಅಂತ ಅವ್ರಿಗೆ ಗೊತ್ತಿರಲ್ಲ. ಅವರಿಗೆಲ್ಲ ನಾವು ಮೊದಲಕ್ಕೆ ಚೆಕಪ್ ಮಾಡಿಸಿ BP ಇದ್ರೆ ನೀವು ಮುಂದಿನ ಜಾಗೃತ ಕ್ರಮಗಳನ್ನು ತಗೋರಿ ಅಂತ ಹೇಳಬೇಕಾಗುತ್ತೆ. ಅದಕ್ಕೆ ಈ ಸಲ ಆರೋಗ್ಯ ಶಿಬಿರವನ್ನು ಉಚಿತವಾಗಿ ನಾವು ಇಲ್ಲೇ ನೀಲಕಂಠೇಶ್ವರ ಕಲ್ಯಾಣ ಮಂಟಪದೊಳಗೆ ನಾವು ಇಟ್ಕೊಂಡಿವಿ. ಆದಷ್ಟು ಎಲ್ಲ ರೈತರು ಮತ್ತು ನೇಕಾರರು ಬಂದು ತಮ್ಮ ಚೆಕಪ್ ಮಾಡಿಸ್ಕೊಂಡು ಈ ಎಲ್ಲ ಒಂದು ಸದುಪಯೋಗವನ್ನು ಪಡ್ಕೊಳಕತ್ತಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕುರುವಿನಶೆಟ್ಟಿ ಗಜಾನನ ಯುವಕ ಸಂಘದ ವತಿಯಿಂದ 30ನೇ ವರ್ಷದ ಗಜಾನನೋತ್ಸವದ ಅಂಗವಾಗಿ ಒಂದು ಭಾರಿ ಪ್ರಮಾಣದ ಗಣಪತಿ ವಿಗ್ರಹವನ್ನು 12 ಕೋಟಿ ಎತ್ತರದಂಥ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಈ ಸಲ ಅಮೀನ್ಗಢ ರಾಜ ಅಂತಂದ್ರು ಏನು ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಇಂಥ ಒಂದು ದೊಡ್ಡ ಗಣಪತಿಯನ್ನು ಈ ವರ್ಷ ನಮ್ಮ ಕುರುವಿನಶೆಟ್ಟಿ ಗಜಾನನ ಯುವಕ ಸಂಘದಿಂದ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿ ವರ್ಷವೂ ಗಜಾನನ ಯುವಕ ಸಂಘದ ವತಿಯಿಂದ ನಮ್ಮ SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡುತ್ತಾ ಭಾಳ ವರ್ಷಗಳಿಂದ ಅವ್ರನ್ನ ಗುರುತಿಸುತ್ತಾ ಬಂದಿದ್ದೀವಿ. ಅದೇ ರೀತಿ ಈ ವರ್ಷ ಯುವಕ ಸಂಘ ಕುರುವಿನಶೆಟ್ಟಿ ಗಜಾನನ ಯುವಕ ಸಂಘದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಇದರ ನೇತೃತ್ವವನ್ನು ಡಾಕ್ಟರ್ ಮುತ್ತಣ್ಣ ರಂಜನಿಗೆ ಅವರು MD ಜನರಲ್ ಮೆಡಿಸಿನ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಉಚಿತ ತಪಾಸಣಾ ಶಿಬಿರದ ಮುಖ್ಯಸ್ಥತೆಯನ್ನು ವಹಿಸಿಕೊಂಡಿದ್ದಾರೆ. ಅದೇ ರೀತಿ ಪ್ರಜ್ವಲ್ ಸಜ್ಜನ್ ಅವರು ಕೂಡ ಪೆಡಿಟ್ರಿಷಿಯನ್ ಬರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಬರಲು ಅವ್ರಿಗೂ ಕೂಡ ಆಮ್ಯಾಗ ಅದೇ ರೀತಿ ಅಶ್ವಿನ್ ರಕ್ಕಸ್ಗಿ ಅಂತಂದು ಅವರು MBBS ಮುಗಿಸಿದ್ದಾರೆ. ಅವರು ಕೂಡ ಈ ಒಂದು ಉಚಿತ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಇದರಿಂದ ಎಷ್ಟೋ ನಮ್ಮ ವೃದ್ಧರಿಗೆ ಹಾಗೂ ನಿರ್ಗತಿಕರಿಗೆ ಹಾಗೂ ಬಡವರಿಗೆ ಇದು ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಿಂದ ಅನುಕೂಲ ಆಗುತ್ತಾ ಅನ್ನೋ ದೃಷ್ಟಿಯಿಂದ ನಮ್ಮ ಯುವಕ ಸಂಘದವರು ಈ ಒಂದು